ನಿಜಕ್ಕೂ ಬೀದರ್ಲು ಕೂಡ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯಿಂದ ಟೋಟಲಿ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆ ಅಂತ ಹೇಳಿ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ಅಭಿಯಾನ ಮಾದರಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು, ಗೋ ಸಮಾನ ಅಭಿಯಾನ ಅಂತೇಳಿ ಈಗಾಗಲೇ ಬೀದರ್ಲು ಕೂಡ ವಿವಿಧ ಹಿಂದೂಪರ ಸಂಘಟನೆಯವರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ನಾವು ಹೋರಾಟ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ಕೇಂದ್ರ ಸರ್ಕಾರ ಏನೋ ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಗೋವನ್ನು ರಾಷ್ಟ್ರ ಮಾತೆ ಅಂತೇಳಿ ಘೋಷಣೆ ಮಾಡಲೇಬೇಕು ಅನ್ನೋದು ಒತ್ತಾಯ ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆಯವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ದೇಶಾದ್ಯಂತ ಇಂದು ಅಭಿಯಾನ ನಡೀತಾ ಇದೆ ಅಂತ ಹೇಳ್ಬೋದು. ಟೋಟಲಿ ಗೋವನ್ನು ಉಳಿಬೇಕು, ಗೋ ರಕ್ಷಣೆಗೋಸ್ಕರ ಸರ್ಕಾರ ಪಣ ತೊಡಬೇಕು ಎಂಬ ಉದ್ದೇಶ ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆ ಒತ್ತಾಯಿಸಿದ್ದಾರೆ. ನೋಡ್ಬೋದು, ತಹಸೀಲ್ ಕಚೇರಿ ಮುಂಭಾಗದಲ್ಲಿ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೋಡೋದು BJP ಪಕ್ಷದ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಇರ್ಬೋದು, ಶಶಿ ಹೊಸಳ್ಳಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವಿಶೆಟ್ಟಿ ಖ್ಯಾಮ ಇರ್ಬೋದು, ಸಾಕಷ್ಟು ಜನರನ್ನ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ನೋಡ್ಬೋದು ನೀವು. ಈಗಾಗಲೇ ಸಾಕಷ್ಟು ಗೋ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ದೇಶದ ಕೇಂದ್ರ ಸರ್ಕಾರ ಗೋವನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಲೇಬೇಕೆಂಬುದು ಒತ್ತಾಯ ಸಾಕಷ್ಟು ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಪ್ರತಿಭಟನೆ ನಡೆಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಗೋಗಳ ಹತ್ಯೆ ನಿಲ್ಲಬೇಕು, ಪ್ರತಿ ಊರೂರಿಗೆ ಗೋ ಶಾಲೆಗಳಾಗಬೇಕು, ಗೋಶಾಲೆ ತೆರೆಯುವ ಮೂಲಕ ಗೋವನ್ನು ರಾಷ್ಟ್ರೀಯ ಮಾತೆ ಅಂಥೇಳಿ ಒಂದು ಘೋಷಣೆ ಮಾಡಲೇಬೇಕೆಂಬ ಒತ್ತಾಯ ಎಲ್ಲೋ ಒಂದು ಕಡೆ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯವರು ಏನದಂದ್ರೆ ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ವಿವಿಧ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಸಾಕಷ್ಟು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಏನಂದ್ರೆ ಜಮಾಯಿಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಏನಂದ್ರೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆಯಾಗಿ ಘೋಷಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಗಡಿ ಜಿಲ್ಲೆ ಬೀದರ್ಲು ಕೂಡ ಭಾರಿ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ನಿಜಕ್ಕೂ ಬೀದರ್ಲು ಕೂಡ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯಿಂದ ಟೋಟಲಿ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆ ಅಂತ ಹೇಳಿ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ಅಭಿಯಾನ ಮಾದರಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು, ಗೋ ಸಮಾನ ಅಭಿಯಾನ ಅಂತೇಳಿ ಈಗಾಗಲೇ ಬೀದರ್ಲು ಕೂಡ ವಿವಿಧ ಹಿಂದೂಪರ ಸಂಘಟನೆಯವರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ನಾವು ಹೋರಾಟ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ಕೇಂದ್ರ ಸರ್ಕಾರ ಏನೋ ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಗೋವನ್ನು ರಾಷ್ಟ್ರ ಮಾತೆ ಅಂತೇಳಿ ಘೋಷಣೆ ಮಾಡಲೇಬೇಕು ಅನ್ನೋದು ಒತ್ತಾಯ ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆಯವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ದೇಶಾದ್ಯಂತ ಇಂದು ಅಭಿಯಾನ ನಡೀತಾ ಇದೆ ಅಂತ ಹೇಳ್ಬೋದು. ಟೋಟಲಿ ಗೋವನ್ನು ಉಳಿಬೇಕು, ಗೋ ರಕ್ಷಣೆಗೋಸ್ಕರ ಸರ್ಕಾರ ಪಣ ತೊಡಬೇಕು ಎಂಬ ಉದ್ದೇಶ ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆ ಒತ್ತಾಯಿಸಿದ್ದಾರೆ. ನೋಡ್ಬೋದು, ತಹಸೀಲ್ ಕಚೇರಿ ಮುಂಭಾಗದಲ್ಲಿ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೋಡೋದು BJP ಪಕ್ಷದ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಇರ್ಬೋದು, ಶಶಿ ಹೊಸಳ್ಳಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವಿಶೆಟ್ಟಿ ಖ್ಯಾಮ ಇರ್ಬೋದು, ಸಾಕಷ್ಟು ಜನರನ್ನ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ನೋಡ್ಬೋದು ನೀವು. ಈಗಾಗಲೇ ಸಾಕಷ್ಟು ಗೋ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ದೇಶದ ಕೇಂದ್ರ ಸರ್ಕಾರ ಗೋವನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಲೇಬೇಕೆಂಬುದು ಒತ್ತಾಯ ಸಾಕಷ್ಟು ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಪ್ರತಿಭಟನೆ ನಡೆಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಗೋಗಳ ಹತ್ಯೆ ನಿಲ್ಲಬೇಕು, ಪ್ರತಿ ಊರೂರಿಗೆ ಗೋ ಶಾಲೆಗಳಾಗಬೇಕು, ಗೋಶಾಲೆ ತೆರೆಯುವ ಮೂಲಕ ಗೋವನ್ನು ರಾಷ್ಟ್ರೀಯ ಮಾತೆ ಅಂಥೇಳಿ ಒಂದು ಘೋಷಣೆ ಮಾಡಲೇಬೇಕೆಂಬ ಒತ್ತಾಯ ಎಲ್ಲೋ ಒಂದು ಕಡೆ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯವರು ಏನದಂದ್ರೆ ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ವಿವಿಧ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಸಾಕಷ್ಟು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಏನಂದ್ರೆ ಜಮಾಯಿಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಏನಂದ್ರೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆಯಾಗಿ ಘೋಷಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಗಡಿ ಜಿಲ್ಲೆ ಬೀದರ್ಲು ಕೂಡ ಭಾರಿ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ನಿಜಕ್ಕೂ ಬೀದರ್ಲು ಕೂಡ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯಿಂದ ಟೋಟಲಿ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆ ಅಂತ ಹೇಳಿ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ಅಭಿಯಾನ ಮಾದರಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು,
ಗೋ ಸಮಾನ ಅಭಿಯಾನ ಅಂತೇಳಿ ಈಗಾಗಲೇ ಬೀದರ್ಲು ಕೂಡ ವಿವಿಧ ಹಿಂದೂಪರ ಸಂಘಟನೆಯವರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ನಾವು ಹೋರಾಟ ನಡೆಸ್ತಾ ಇದ್ದಾರೆ ನೋಡ್ಬೋದು. ಈಗಾಗಲೇ ಕೇಂದ್ರ ಸರ್ಕಾರ ಏನು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಗೋವನ್ನು ರಾಷ್ಟ್ರ ಮಾತೆ ಅಂತೇಳಿ ಘೋಷಣೆ ಮಾಡಲೇಬೇಕು ಅನ್ನೋದು ಒತ್ತಾಯ ಏನು ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆಯವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ದೇಶಾದ್ಯಂತ ಇಂದು ಅಭಿಯಾನ ನಡೀತಾ ಇದೆ ಅಂತ ಹೇಳ್ಬೋದು. ಟೋಟಲಿ ಗೋವನ್ನು ಉಳಿಬೇಕು, ಗೋ ರಕ್ಷಣೆಗೋಸ್ಕರ ಸರ್ಕಾರ ಪಣ ತೊಡಬೇಕು ಎಂಬ ಉದ್ದೇಶ ಏನು ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆ ಒತ್ತಾಯಿಸಿದ್ದಾರೆ ನೋಡ್ಬೋದು. ತಹಸೀಲ್ ಕಚೇರಿ ಮುಂಭಾಗದಲ್ಲಿ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೋಡೋದು BJP ಪಕ್ಷದ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಇರ್ಬೋದು, ಶಶಿ ಹೊಸಳ್ಳಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವಿಶೆಟ್ಟಿ ಖ್ಯಾಮ ಇರ್ಬೋದು, ಸಾಕಷ್ಟು ಜನರನ್ನ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ನೋಡ್ಬೋದು. ನೀವು ಈಗಾಗಲೇ ಸಾಕಷ್ಟು ಗೋ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ದೇಶದ ಕೇಂದ್ರ ಸರ್ಕಾರ ಗೋವನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಲೇಬೇಕೆಂಬುದು ಒತ್ತಾಯ ಸಾಕಷ್ಟು ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಪ್ರತಿಭಟನೆ ನಡೆಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಗೋಗಳ ಹತ್ಯೆ ನಿಲ್ಲಬೇಕು, ಪ್ರತಿ ಊರೂರಿಗೆ ಗೋಶಾಲೆಗಳಾಗಬೇಕು, ಗೋಶಾಲೆ ತೆರೆಯುವ ಮೂಲಕ ಗೋವನ್ನು ರಾಷ್ಟ್ರೀಯ ಮಾತೆ ಅಂಥೇಳಿ ಒಂದು ಘೋಷಣೆ ಮಾಡಲೇಬೇಕು ಎಂಬ ಒತ್ತಾಯ ಎಲ್ಲೋ ಒಂದು ಕಡೆ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯವರು ಏನದಂದ್ರೆ ಒತ್ತಾಯಿಸ್ತಾ ಇದ್ದಾರೆ ನೋಡ್ಬೋದು. ನೀವು ದೃಶ್ಯದಲ್ಲಿ ಸಾಕಷ್ಟು ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ವಿವಿಧ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಸಾಕಷ್ಟು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಏನಂದ್ರೆ ಜಮಾಯಿಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಏನಂದ್ರೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆಯಾಗಿ ಘೋಷಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಗಡಿ ಜಿಲ್ಲೆ ಬೀದರ್ಲು ಕೂಡ ಭಾರಿ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ನಿಜಕ್ಕೂ ಬೀದರ್ಲು ಕೂಡ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯಿಂದ ಟೋಟಲಿ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆ ಅಂತ ಹೇಳಿ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ಅಭಿಯಾನ ಮಾದರಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ನೋಡ್ಬೋದು. ಗೋ ಸಮಾನ ಅಭಿಯಾನ ಅಂತೇಳಿ ಈಗಾಗಲೇ ಬೀದರ್ಲು ಕೂಡ ವಿವಿಧ ಹಿಂದೂಪರ ಸಂಘಟನೆಯವರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ನಾವು ಹೋರಾಟ ನಡೆಸ್ತಾ ಇದ್ದಾರೆ ನೋಡ್ಬೋದು. ಈಗಾಗಲೇ ಕೇಂದ್ರ ಸರ್ಕಾರ ಏನು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಗೋವನ್ನು ರಾಷ್ಟ್ರ ಮಾತೆ ಅಂತೇಳಿ ಘೋಷಣೆ ಮಾಡಲೇಬೇಕು ಅನ್ನೋದು ಒತ್ತಾಯ ಏನು ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆಯವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ದೇಶಾದ್ಯಂತ ಇಂದು ಅಭಿಯಾನ ನಡೀತಾ ಇದೆ ಅಂತ ಹೇಳ್ಬೋದು. ಟೋಟಲಿ ಗೋವನ್ನು ಉಳಿಬೇಕು, ಗೋ ರಕ್ಷಣೆಗೋಸ್ಕರ ಸರ್ಕಾರ ಪಣ ತೊಡಬೇಕು ಎಂಬ ಉದ್ದೇಶ ಏನು ಈಗಾಗಲೇ ಸಾಕಷ್ಟು ಹಿಂದೂಪರ ಸಂಘಟನೆ ಒತ್ತಾಯಿಸಿದ್ದಾರೆ ನೋಡ್ಬೋದು. ತಹಸೀಲ್ ಕಚೇರಿ ಮುಂಭಾಗದಲ್ಲಿ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೋಡೋದು BJP ಪಕ್ಷದ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಇರ್ಬೋದು, ಶಶಿ ಹೊಸಳ್ಳಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವಿಶೆಟ್ಟಿ ಖ್ಯಾಮ ಇರ್ಬೋದು, ಸಾಕಷ್ಟು ಜನರನ್ನ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ನೋಡ್ಬೋದು. ನೀವು ಈಗಾಗಲೇ ಸಾಕಷ್ಟು ಗೋ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ದೇಶದ ಕೇಂದ್ರ ಸರ್ಕಾರ ಗೋವನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಲೇಬೇಕೆಂಬುದು ಒತ್ತಾಯ ಸಾಕಷ್ಟು ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಪ್ರತಿಭಟನೆ ನಡೆಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಗೋಗಳ ಹತ್ಯೆ ನಿಲ್ಲಬೇಕು, ಪ್ರತಿ ಊರೂರಿಗೆ ಗೋಶಾಲೆಗಳಾಗಬೇಕು, ಗೋಶಾಲೆ ತೆರೆಯುವ ಮೂಲಕ ಗೋವನ್ನು ರಾಷ್ಟ್ರೀಯ ಮಾತೆ ಅಂಥೇಳಿ ಒಂದು ಘೋಷಣೆ ಮಾಡಲೇಬೇಕೆಂಬ ಒತ್ತಾಯ ಎಲ್ಲೋ ಒಂದು ಕಡೆ ಇವತ್ತು ವಿವಿಧ ಹಿಂದೂಪರ ಸಂಘಟನೆಯವರು ಏನದಂದ್ರೆ ಒತ್ತಾಯಿಸ್ತಾ ಇದ್ದಾರೆ ನೋಡ್ಬೋದು. ನೀವು ದೃಶ್ಯದಲ್ಲಿ ಸಾಕಷ್ಟು ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ವಿವಿಧ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಸಾಕಷ್ಟು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಏನಂದ್ರೆ ಜಮಾಯಿಸುವ ಮೂಲಕ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಏನಂದ್ರೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಗೋ ಮಾತೆಯನ್ನು ರಾಷ್ಟ್ರೀಯ ಮಾತೆಯಾಗಿ ಘೋಷಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಗಡಿ ಜಿಲ್ಲೆ ಬೀದರ್ಲು ಕೂಡ ಭಾರಿ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು.